ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲವ್ಲಿ ಗರ್ಲ್ ಚಾನಲ್. ಸೊ ನಾ ಇವತ್ತು ಗೋಬಿ ಪರಾಟ ಮಾಡ್ಕತ್ತೀನಿ ನೋಡ್ರಿ. ಸೊ ಇಲ್ಲಿ ನಾನು ಗೋಬಿ ಬಾಯ್ಲ್ ಮಾಡಿ ಸ್ವಲ್ಪ ಅರಿಶಿನ ನೀರು ಹಾಕಿ ಬಾಯ್ಲ್ ಮಾಡಿ ಇಟ್ಟಿದ್ದೇನೆ. ದೆನ್ ಇದನ್ನು ನೆಕ್ಸ್ಟ್ ನಾವು ಮಿಕ್ಸರ್ ಮಾಡ್ಕೋಬೇಕು. ಸ್ವಲ್ಪ ಅಬಡ ಜಬಡ ಆಗಿ ಮಾಡ್ಕೋಬೇಕು. ಸೊ ಈ ಥರ ಬರ್ತದೆ ನೋಡ್ರಿ. ಫುಲ್ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ಅಬಡ ಜಬಡ ಬರಬೇಕು, ಬಾಯಾಗ ಅದು ಬರ್ಬೇಕು ಕಸಕಸಿ, ಅಂದ್ರೆ ಅದು ಟೇಸ್ಟ್ ಕೊಡ್ತದೆ. ಸೊ ಇದಕ್ಕೆ ನಾನು ಮಸಾಲ ಹಾಕೀನಿ. ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ ಪೌಡರ್, ಕೊರಿಯಂಡರ್ ಪೌಡರ್, ಗರಂ ಮಸಾಲ ಮನೆ ಒಳಗಿದ್ದಿದ್ದು, ಆಮೇಲೆ ಖಾರ ಪುಡಿ, ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ತುಪ್ಪ ಹಾಕ್ಬೇಕು ನೋಡ್ರಿ. ಈ ಎಲ್ಲ ಮಸಾಲ ಹಾಕಿದ್ರ ಗೋಬಿ ಪರೋಟ ಮಸ್ತ್ ಆಗ್ತದ್ರಿ. ಇಲ್ಲ, ಫಸ್ಟ್ ಎಣ್ಣೆ ತೊಗೊಂಡೇನು 1-2 ಚಮಚೆ, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡ್ಕೋಬೇಕು. ಜೋ ನಾವು ಗೋಬಿ ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ಬೇಕು. ದೆನ್ ಎಲ್ಲ ಮಸಾಲೆ ಎಲ್ಲ ಹಾಕೋದು ಹೋಗ್ಬೇಕು. ಸೊ ಫಸ್ಟ್ ಅರಿಶಿನ ಹಾಕೇನಿ, ಆಮೇಲೆ ಕೊರಿಯಂಡರ್ ಪೌಡರ್, ಜೀರಿಗೆ ಪೌಡರ್, ಗರಂ ಮಸಾಲ, ಒಂಚೂರು ಉಪ್ಪು, ಯಾಕಂದ್ರೆ ನಾವು ಬಾಯ್ಲ್ ಮಾಡೋ ಮುಂದೆ ಉಪ್ಪು ಹಾಕಿರ್ತೀವಿ. ಸೊ ಇಲ್ಲಿ ನೋಡ್ಕೊಂಡು ಉಪ್ಪು ಹಾಕೋಬೇಕು ನೋಡ್ರಿ. ಇಲ್ಲಿ ನಾನು 1-2 ಸ್ಪೂನ್ ಆಗುವಷ್ಟು ಖಾರ ಪುಡಿ ಹಾಕ್ಕೊಂಡೀನಿ. ಇವನ್ ಇಲ್ಲಿ ಹಸಿಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕೋಬೋದು, ಅದು ಕೂಡ ಭಾಳ ಟೇಸ್ಟ್ ಕೊಡ್ತದೆ. ಯಾಕಂದರೆ ಸ್ಪೈಸಿ ಯಾರು ತಿನ್ನೋರಿದ್ರೆ ಅದು ಖಾರ ಭಾರಿ ರುಚಿ ಕೊಡ್ತದೆ ನೋಡ್ರಿ. ಇಲ್ಲಿ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೋಬೇಕು, ಯಾಕಂದ್ರೆ ನಾನು ಮೊದಲು ಹೇಳೀನಿ ಉಪ್ಪು ನಾವು ಆಲ್ರೆಡಿ ಹಾಕಿರ್ತೀವಿ. ಸೊ ಲಾಸ್ಟಿಗೆ 1-2 ಸ್ಪೂನ್ ತುಪ್ಪ ಹಾಕಿ ಚೆಂದಾಗಿ ತಾಳಿಸಿ. ಎಷ್ಟು ಘಮ ಘಮ ಅಂದ್ರೆ ಇಡೀ ಮನೆಯೆಲ್ಲ ವಾಸನೆ ಬರ್ತದೆ, ಮಸ್ತ್ ವಾಸನೆ ಫ್ರಾಗ್ನೆನ್ಸಿ ಬರ್ತದೆ. ನೆಕ್ಸ್ಟ್ ಕೊತ್ತಂಬರಿ ಹಾಕ್ರಿ ಆ್ಯಂಡ್ ಪ್ಲೇಟ್ ಮುಚ್ಚಿ ಇಟ್ಬಿಡ್ರಿ, ಫುಲ್ ಡ್ರೈ ಆಗಬೇಕದ. ಸೊ ಇಲ್ಲಿ ಚಪಾತಿ ಮಾಡೋ ಮುಂದೆ ಸ್ವಲ್ಪ ರೌಂಡಾಗಿ ಅದನ್ನ ಲಟ್ಟಿಸ್ರಿ. ಆ್ಯಂಡ್ ಸ್ಟಫಿಂಗ್ ಮಾತ್ರ ಚೆಂದಾಗಿ ಮಾಡಬೇಕಿಲ್ಲಿ. ಸ್ವಲ್ಪ ತೊಗೊಂಡು ಅದನ್ನು ಚೌಕಾಗಿ ಲಟ್ಟಿಸ್ರಿ ಅದನ್ನು, ಅಂದ್ರೆ ಅದು ಎಲ್ಲ ಕಡೆನೂ ಹರಡ್ತದೆ, ಎಲ್ಲ ಕಡೆನೂ ಚೆಂದ ಹೋಗ್ತದೆ. ಸೊ ಇದನ್ನ ಏನು ಮಾಡಕತ್ತಿಂದ ಇದೇ ಥರ ಮಾಡಿ. ಸೊ ಜರೂರ್ ಅದು ಕರೆಕ್ಟಾಗಿ ಸ್ಟಫಿಂಗ್ ಆಗ್ತದೆ ಅಂತ ಅನ್ಕೋತೀನಿ ನಾನು. ಹಿಂಗೆ ಪ್ರೊಫೆಷ್ನಲ್ ಲಟ್ಟಿಸ್ದಂಗೆ ಲಟ್ಸೇನು ರೀ, ಖರೆ ಭಾರಿ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಬಂದದ ಪರೋಟ. ನಮ್ಮ ಮನೆಯೊಳಗಂತೂ ಸಿಕ್ಕಾಪಟ್ಟೆ ಲೈಕ್ ಆತ. ಜರೂರ್ ಟ್ರೈ ಮಾಡಿರಿ ಹೇಳ್ತೇನೆ. ಈ ವಿಡಿಯೋ ಲೈಕ್ ಆದ್ರೆ ಜರೂರ್ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್.